ವೆಲ್ಕಮ್ ಬ್ಯಾಕ್ ಟು ವಸುಂಧರಾ ಟ್ರೇಡರ್ಸ್. ಇವತ್ತು ನಾವು ನ್ಯೂಲಿ ಲಾಂಚ್ಡ್ ಆದ ಸ್ಮಾರ್ಟ್ ಎ ಟೆಕ್ನಾಲಜಿ ಕ್ಯಾಮ್ರಾ ಬಗ್ಗೆ ತಿಳಿಸ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು 4 ಲೆನ್ಸ್ ಕ್ಯಾಮ್ರಾ ಅಂತ ಕರೀತಾರೆ. ಇದರಲ್ಲಿ ಈಚ್ ಲೆನ್ಸ್ ಬಂದು 5 MP ಇರುತ್ತೆ, 20 MP. ಇಲ್ಲಿ ನೋಡ್ಬೋದು, ಅದನ್ನು ಎಲ್ಲ ಕಂಪ್ನಿಯಲ್ಲೇ ಇನ್ಸ್ಟಾಲ್ ಮಾಡೋ ಮುಂಚೆ ಎಲ್ಲ ಫಿಟ್ಟಿಂಗ್ ಮಾಡ್ಕೊಂಡು ಸಿಮ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದು ಬಂದ್ಬಿಟ್ಟು 4 ಲೆನ್ಸ್ ಸೋಲಾರ್ ಕ್ಯಾಮ್ರಾ ಅಂತ ಕರೀತಾರೆ. ಇದರಲ್ಲಿ 4 ಸ್ಕ್ರೀನ್ಸ್ ಇರ್ತಾವೆ. ನೀವು 5 MP ಇಂಟು 4 ಇರ್ತಾವೆ, 4 ಸ್ಕ್ರೀನು ನಿಮ್ಮ ಮೊಬೈಲಲ್ಲಿ ಬರ್ತದೆ. ASP ಡೂಮ್ ಕ್ಯಾಮ್ರಾ ಅಂತಲೂ ಕರೀತಾರೆ. ಇದರಲ್ಲಿ 7/24 ಫುಲ್ ಡೇ ವಿಡಿಯೋ ರೆಕಾರ್ಡಿಂಗ್ ಇರುತ್ತೆ. ನಿಮ್ಗೆ ಗ್ಯಾಪ್ ಹಳೆ ಕ್ಯಾಮ್ರಾದಲ್ಲಿ ಗ್ಯಾಪ್ ಇರ್ತಿತ್ತು, ಇದರಲ್ಲಿ ಹಂಗಲ್ಲ. ಇಲ್ಲಿ ನೋಡ್ಬೋದು, ಮೇಲ್ಗಡೆ 8 2 ಪ್ಯಾನಲ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಬಂದ್ಬಿಟ್ಟು ಅವ್ರ ತೋಟದಲ್ಲಿ ಫಾರ್ಮ್ ಹೌಸಲ್ಲಿ ಒಂದು, ಆಮೇಲೆ ಸಂಪಾತ್ರ ಒಂದು ಇನ್ಸ್ಟಾಲ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಇದೆಲ್ಲ ಫಾರ್ಮ್ ಹೌಸಲ್ಲಿ ಬೌಂಡ್ರಿ ಟು ಬೌಂಡ್ರಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನೀವು ನೋಡಿಬಿಟ್ರೆ ಸೋಲಾರ್ ಪ್ಯಾನಲ್ ಡಬಲ್ ಪ್ಯಾನಲ್ ಬರುತ್ತೆ, ಆಮೇಲೆ 4 ಲೆನ್ಸ್ ಇರುತ್ತೆ. ನೋಡಿ, ಇಲ್ಲಿ ನಮಗೆ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಒಂದು ಕ್ಯಾಮ್ರಾ, ಮೇಲೆ ಒಂದು, ಸೈಡ್ ಒಂದು, 2 ವ್ಯೂ ಇರ್ತವೆ. ಸೈಡ್ದು ರೈಟ್ ಲೆಫ್ಟ್, ಸೆಂಟ್ರದೊಂದು. ಅದು ನಾವು ಯಾವ ಕಡೆ ಬೇಕಾದ್ರೆ ಆ ಕಡೆ ಟರ್ನ್ ಮಾಡ್ಕೋಬೋದು. ಸಪೋಸ್ ನಮ್ಮದು ಟಿಲ್ಟ್ ಮಾಡ್ಕೋಬೋದು, ನೀವು ರೈಟಿಗೆ ಬೇಕಾ ಲೆಫ್ಟಿಗೆ ಬೇಕಾ ಟರ್ನ್ ಮಾಡ್ಬೋದು. ಕೆಳಗಡೆ ಕ್ಯಾಮ್ರಾ ಏನಿದೆ ಅದೇನಿದೆ ನಾವು ಮೊಬೈಲಲ್ಲೇ ಮಾಡ್ಕೋಬೇಕು. ಸೊ ಇದರಲ್ಲಿ 5 MP ಇಂಟು 4, ಆಮೇಲೆ H265 ಕಂಪ್ರೆಷನಲ್ಲಿರುತ್ತೆ, ಮೋಷನ್ ಟ್ರ್ಯಾಕಿಂಗ್ ಇರುತ್ತೆ, ಆಮೇಲೆ 8 ವ್ಯಾಟ್ ಪ್ಯಾನಲ್ ಇರುತ್ತೆ, 18,500 mAh ಬ್ಯಾಟ್ರಿ ಇರುತ್ತೆ. ಆಮೇಲೆ ನಿಮಗೆ ಪ್ಯಾನ್ ಟಿಲ್ಟ್ ಸೋಲಾರ್ ಪ್ಯಾನಲ್ 8 ವ್ಯಾಟ್ ಇಂಟು 2 ಇರುತ್ತೆ, 18,500 mAh ಬ್ಯಾಟ್ರಿ, SD ಕಾರ್ಡ್ ಸಪೋರ್ಟು. ಇಲ್ಲಿ ನೋಡ್ಬೋದು, ನಾವು ನೈಟ್ ಬಂದ್ಬಿಟ್ಟು ಕಲರ್ ವಿಷನ್ ಇರುತ್ತೆ, ಇನ್ಫ್ರಾರೆಡ್ ಲೈಟ್ ಆನ್ ಆಗಿ ಈ ಥರ ಲೈಟ್ಸ್ ಆನ್ ಆಗ್ತಾವೆ, ಆನ್ ಆಗಿಬಿಟ್ಟು ವಿಡಿಯೋ ತೊಗೊತಿರ್ತದ. ಇದು ಬಂದ್ಬಿಟ್ಟು ಫಿಕ್ಸ್ಡ್ ಲೆನ್ಸ್ ಇರುತ್ತೆ ಅದು. ಆಮೇಲೆ ಕೆಳಗಡೆದು ಮೂವಬಲ್, ಅದು ಯಾರು ಮನುಷ್ಯರು ಯಾವ ಕಡೆ ಬಂದ್ರೆ ಆ ಕಡೆ ಟರ್ನ್ ಆಗ್ತಾ ಇರ್ತದೆ. ಸೊ ಇದರಲ್ಲಿ ನೋಡ್ಬೋದು, ಆಲ್ವೇಸ್ ಆನ್ ವಿಡಿಯೋ ಇರ್ತದೆ, AOV ಮಾಡಲ್ ಅಂತ ಕರೀತಾರೆ. ಇದರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಬಂದು 36 hours ಇರುತ್ತೆ, ರೆಕಾರ್ಡಿಂಗ್ 45 days ಇರುತ್ತೆ. ಸೊ ಇಲ್ಲಿ ನಮಗೆ 4G ಸೋಲಾರ್ PTZ ಲಿಂಕೇಜ್ ಕ್ಯಾಮ್ರಾ ಅಂತಲೂ ಕರೀತಾರೆ. ಇಲ್ಲಿ ನಾವು ಒಂದು ಸಿಮ್, ಒಂದು ಮೆಮೊರಿ ಕಾರ್ಡ್ ಹಾಕ್ಬಿಟ್ರೆ, ಇದಕ್ಕೇನು ಪವರ್ ಬೇಕಾಗಿಲ್ಲ, ಕೇಬಲ್ ಬೇಕಾಗಿಲ್ಲ, ಒಂದು ಸಿಮ್, ಒಂದು ಮೆಮೊರಿ ಕಾರ್ಡ್ ಹಾಕ್ಬಿಟ್ರೆ ಲೈವ್ ಆಗಿ ನಮ್ಮ ಮೊಬೈಲಿಗೆ ಕನೆಕ್ಟ್ ಆಗುತ್ತೆ. 2 ರಿಂದ 5 ಮೊಬೈಲ್ ಕನೆಕ್ಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಮ್ಮ ಅಪ್ಲಿಕೇಶನ್ ಬಂದು ಸ್ಟಾಕ್ ಯಾರ್ಡ್ ಇರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು, ಪಾರ್ಕಿಂಗ್ ಪ್ಲೇಸ್ ಇರ್ಬೋದು, ಆಮೇಲೆ ಕನ್ಸ್ಟ್ರಕ್ಷನ್ ಸೈಟ್ ಇರ್ಬೋದು, ಪೆಟ್ರೋಲ್ ಬಂಕ್ ಇರ್ಬೋದು, ಎಲ್ಲಾದರೂ ಯೂಸ್ ಮಾಡ್ಬೋದು. ಬೇರೆ ಕ್ಯಾಮ್ರಾಗೂ ಇದಕ್ಕೇನು ಡಿಫ್ರೆನ್ಸ್ ಅಂತಂದರೆ, ಇದರಲ್ಲಿ ಈಗ ನೋಡಿರಿ ಲಾರ್ಜ್ ಏರಿಯಾ ಇರುತ್ತೆ. ಈಗ ನೋಡಿರಿ, ಅಲ್ಲಿ ಒಂದು ಸಂಪಲ್ಲಿ ಒಂದು ಮೋಟ್ರ್ ಇದೆ. ಅಲ್ಲಿ ಯಾರೋ ಬಂದು ಕೇಬಲ್ ಕಟ್ ಮಾಡಿದಾಗ ಅವರು ನಮಗೆ ಹೇಳಿದರು, ನನಗೆ ಇದನ್ನು ಬರಬೇಕು, ರೈಟು ಲೆಫ್ಟು ಫ್ರಂಟ್ ಬರ್ಬೇಕಂತಂದ್ರು. ಇಲ್ಲಿ ನೋಡ್ಬೋದು, ನಾವೇನು ಮಾಡಿದ್ವಿ, ಇದು 4 ಲೆನ್ಸ್ ಇದೆ, ಫಿಟ್ ಮಾಡಿವಿ. ಒಂದು ಕ್ಯಾಮ್ರಾನ ಸಂಪಿಗೆ ಕೊಟ್ಟಿವಿ. ಸಂಪಲ್ಲಿ ಯಾರೋ ಬಂದು ಮೋಟ್ರ್ ಟಚ್ ಮಾಡಿದ್ರೆ ಅದು ಫೋಟೋ ಹಾಕುತ್ತೆ. ಇನ್ನೊಂದು ಕ್ಯಾಮ್ರಾ ಬಂದ್ಬಿಟ್ಟು ಲೆಫ್ಟಿಗೆ ಕೊಟ್ಟಿವಿ. ಲೆಫ್ಟಲ್ಲಿ ಲೇಬರ್ ಎಷ್ಟು ಜನ ಕೆಲಸ ಮಾಡ್ತಾರೆ, ಆಮೇಲೆ ಅವರೇ ನೀರು ಬಿಟ್ಟಾರಲ್ಲ ಅದನ್ನು ನೋಡ್ಕೋಬೋದು. ಆಮೇಲೆ ಫ್ರಂಟದ್ದು ಬಂದ್ಬಿಟ್ಟು ಒಂದು ಶೆಡ್ ಇದೆ ಆಪೋಸಿಟಲ್ಲಿ, ಅಲ್ಲಿ ಅವ್ರದ್ದು ಯೂರಿಯಾ, ಆಮೇಲೆ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸು, ಆಮೇಲೆ ಅವ್ರದ್ದು ಚಲಿಕೆ ಐಟಮ್ಸ್ ಎಲ್ಲ ಅಗ್ರಿಕಲ್ಚರ್ಗೆ ಏನು ರಿಲೇಟೆಡ್ ಎಲ್ಲ ಅಲ್ಲಿ ರೂಮಲ್ಲಿ ಹಾಕಿ ಬೀಗ ಹಾಕಿರ್ತಾರೆ. ಸೊ 4 ಕ್ಯಾಮ್ರಾ 4 ದಿಕ್ಕು ನೋಡ್ತಾ ಇರ್ತದೆ. ನಮ್ಮ ಮೊಬೈಲಲ್ಲಿ ಹೆಂಗೆ ಬರುತ್ತೆ ಅಂತಂದರೆ, 4 ಸ್ಕ್ರೀನ್ ಬರುತ್ತೆ. ಒಂದು ಆಟೋ ಟ್ರ್ಯಾಕಿಂಗ್ ಇರುತ್ತೆ, ಆಮೇಲೆ ಇದರಲ್ಲಿ ನೋಡಿದ್ರೆ ಇಲ್ಲಿ ಅವ್ರದ್ದು ಸಂಪು ಯಾರ್ಡ್ ಎಲ್ಲ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಸ್ಮಾರ್ಟ್ AI ಹ್ಯೂಮನ್ ಟೆಕ್ನಾಲಜಿಯಲ್ಲಿ ಇರುತ್ತೆ. ಇದು ಬಂದ್ಬಿಟ್ಟು ಆಟೋ ಜೂಮಿಂಗ್ ಟ್ರ್ಯಾಕಿಂಗ್ ಇರುತ್ತೆ. ಸೊ ಇದೆಲ್ಲದನ್ನು ಜಸ್ಟ್ ಒಂದು ಸಿಮ್, ಒಂದು ಮೆಮೊರಿ ಹಾಕ್ಬಿಟ್ರೆ ಸಾಕು, ನಮ್ಮ 2 ರಿಂದ 5 ಮೊಬೈಲ್ ಕನೆಕ್ಟ್ ಮಾಡ್ಕೋಬೋದು. ಲ್ಯಾಪ್ಟಾಪ್ ಇರ್ಬೋದು, PC ಇರ್ಬೋದು. ಇಲ್ಲಿ ನೋಡ್ಬೋದು, ಈ ಕಡೆ ರೈಟಿಗೆ ಯಾರು ಬರ್ತಾರೆ, ಲೆಫ್ಟಿಗೆ ಯಾರು ಬರ್ತಾರೋ ಎಲ್ಲ ತಲೆ ಕಾಣುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು 5 MP ಇಂಟು 4 ಲೆನ್ಸ್ ಇರುತ್ತೆ. ಟೋಟಲಿ H265 ಕಂಪ್ರೆಷನ್ ಇರುತ್ತೆ. ಈ ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.